ಎಲ್ಲರಿಗೂ ನಮಸ್ಕಾರ. RS ಕನ್ನಡ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಟೊಮೆಟೊನ ಸಿಪ್ಪೆ ತೆಗೆಯೋದು ಹೇಗೆ ಅಂತ ನಾನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ನೋಡಿ, ಟೊಮೊಟೊ ಸಿಪ್ಪೆಯನ್ನು ಯಾವ ಥರ ಈಸಿಯಾಗಿ ತೆಗೆಯೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಟೊಮೊಟೊ ಸಿಪ್ಪೆ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ, ಆದರೆ ತುಂಬ ಜನ ಬಾಯಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಟೊಮೆಟೊನೇ ತಿನ್ನೋದಿಲ್ಲ. ಅಂಥವರಿಗೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ಟೊಮೆಟೊ ಸಿಪ್ಪೆಯನ್ನು ತೆಗೆದುಬಿಟ್ಟು ಟೊಮೆಟೊನ ತಿನ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆಮೇಲೆ ನಿಮಗೆ ಯಾವುದೇ ಥರ ಬಾಯಿಗೂ ಸಿಗೋದಿಲ್ಲ. ಆಮೇಲೆ ನೀವು ಟೊಮೆಟೊನ ಆಟೋಮೆಟಿಕ್ಲಿ ಇಷ್ಟಪಡ್ತೀರಾ. ಹಾಗಾಗಿ ಆದರೆ ಟೊಮೆಟೊ ಸಿಪ್ಪೆಯನ್ನು ಈಸಿಯಾಗಿ ಯಾವ ಥರ ತೆಗೆಯೋದು ಅಂತ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ದಯವಿಟ್ಟು ಸ್ಕಿಪ್ ಮಾಡ್ದೇ ನೋಡಿ. ನಾನಿವಾಗ ನಿಮಗೆ ಟೊಮೆಟೊವನ್ನು ತಗೊಂಡು ನಾನು ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಕೂಡ ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂತ ನಾನಿವಾಗ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ನಾನು ಇಲ್ಲಿ 4 ಟೊಮೆಟೊನ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಏನು ಮಾಡ್ತಿದ್ದೀನಿ ಅಂದರೆ ಒಂದೊಂದೇ ಸೈಡಲ್ಲಿ ಈ ಥರ ನೀವು ಅಂದರೆ ತುಂಬ ಡೀಪಾಗಿ ಕಟ್ ಮಾಡಬಾರ್ದು, ಮೇಲಕ್ಕೆ ಅಂದರೆ ಸಿಪ್ಪೆ ಮಾತ್ರ ಕಟ್ಟಾಗೋ ಥರ ಜಸ್ಟ್ ಕಟ್ ಮಾಡಬೇಕು, ಕುಯ್ಬೇಕಷ್ಟೆ. ಫುಲ್ಲು ಕಟ್ ಮಾಡಬಾರ್ದು ಟೊಮೆಟೊನ, ಮೇಲ್ಗಡೆ ಸ್ಕಿನ್ ಅಷ್ಟೇ ಕಟ್ ಮಾಡಬೇಕು. ಟೊಮೆಟೊ ಸ್ಕಿನ್ನ 4 ಸೈಡು ಹಿಂಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೋಬೇಕು. ನಾನೀಗ ನೋಡಿ ಹಾಗೆ ಮಾಡ್ತಾಯಿದ್ದೀನಿ. ಟೊಮೆಟೊನ ಜಸ್ಟ್ ಸ್ಕಿನ್ನನ್ನು ಕಟ್ ಮಾಡ್ತಿದ್ದೀನಿ ಅಷ್ಟೇ, ಫುಲ್ ಟೊಮೆಟೊ ಕಟ್ ಮಾಡ್ತಾ ಇಲ್ಲ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ನೋಡಿ, ಜಸ್ಟ್ ಅಷ್ಟೇ 4 ಸೈಡು 4 ಗೆರೆ ಎಳ್ದರ ಥರ ಮಾಡಬೇಕು, ಲೈನ್ ಥರ ಕಟ್ ಮಾಡಬೇಕಷ್ಟೆ 4 ಸೈಡ್. ಆಯಿತಾ? ಈಗೆಲ್ಲದನ್ನು ಕಟ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಕಟ್ ಮಾಡಿ ಇಟ್ಕೊಂಬಿಟ್ಟು ನೀರು ಹೇಗೋ ಹಾಕಿರ್ತೀರಲ್ವಾ, ನೀರಲ್ಲಿ ಇಟ್ಕೊಂಡಿರಿ ಅಥವಾ ಸಪ್ರೇಟ್ ತೆಗೆದಿದ್ರೆ ನೀರು ಹಾಕ್ಕೊಂಬಿಟ್ಟು ನಾನಿವಾಗ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು. ಇದು ಫುಲ್ ಬಾಯ್ಲ್ ಆದಾಗ ಏನಾಗುತ್ತೆ ಅಂದರೆ, ನೀವೇ ನೋಡ್ಬೋದು, ಈ 5 ಮಿನಿಟ್ಸ್ ನಾನು ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಆದಮೇಲೆ ಏನಾಗುತ್ತೆ ಅಂದರೆ ಆ ಸ್ಕಿನ್ನೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವು ಈಗ 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ನಾನಿವಾಗ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು. ಈಗ 5 ಮಿನಿಟ್ಸ್ ಆದಮೇಲೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಬಾಯ್ಲ್ ಆಗಿದೆ, ನೀವು ನೋಡ್ತಿರ್ಬೋದು. ನೋಡಿ, ಬಾಯ್ಲ್ ಆಗ್ತಾ ಇದೆ ಇವಾಗ. ನೋಡ್ತಿರ್ಬೋದು, 5 ಮಿನಿಟ್ಸ್ ಸಾಕು ಬಾಯ್ಲ್ ಮಾಡೋದು. ನೋಡಿ, ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ, ಅದು ಸ್ಕಿನ್ ಇದೆಯಲ್ಲ ನೋಡಿ, ನೀವು ಸೈಡೆಲ್ಲ ನೋಡ್ತಿರ್ಬೋದು, ಸ್ಕಿನ್ನೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ. ಹೌದಾ? ಸ್ಕಿನ್ನೆಲ್ಲ ಒಂಥರ ಬಿಟ್ಕೊಳ್ತಾ ಇದೆ. ಇಲ್ಲಿ ನೋಡಿ, ನೋಡಿ ಈ ಥರ ಬಿಟ್ಕೊಳ್ಳುತ್ತೆ ಸ್ಕಿನ್ನು. ನಾನು ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ನೀವು ನೋಡ್ಬೋದು ಯಾವ ಥರ ಬಿಟ್ಟಿರುತ್ತೆ ಸ್ಕಿನ್ ಅಂತ. ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಸ್ಕಿನ್ನು. ಈ ಥರ ಬಿಟ್ಕೊಳ್ಳುತ್ತೆ. ನೀವು ಕೂಡ ಹಾಗೆ ಮಾಡಿ, ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಒಂದು 5 ಮಿನಿಟ್ಸ್ ಸ್ವಲ್ಪ ಟೈಮ್ ಕೊಡಬೇಕು ತಣ್ಣಗಾಗಲಿಕ್ಕೆ. ಈಗ ತಣ್ಣಗಾಗಿದೆ, ನಾನು ಇಟ್ಟಿದ್ದೆ ಹಾಗೆ ಆಫ್ ಮಾಡಿಬಿಟ್ಟು. ಇವಾಗ ನೋಡಿ, ಈಸಿಯಾಗಿ ಬಿಟ್ಕೊಳ್ತಿದೆ ಇದು ಸ್ಕಿನ್ನು. ನೋಡಿ, ನಾವು ಕೈಯಲ್ಲೇ ಎಳೆದ್ರೆ ಬರೋ ಥರ ಇದೆ. ನೀವು ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ಈ ಥರ ಆಗುತ್ತೆ. ಹಾಗಾಗಿ ನಾವು ಈ ಥರ ಬಾಯ್ಲ್ ಮಾಡಿಬಿಟ್ಟು ಈ ಥರ ಈಸಿಯಾಗಿ ಇದನ್ನು ಸ್ಕಿನ್ನನ್ನು ತೆಗಿಬೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ತೆಗಿಯೋದು ಅಂತ. ಈಗ ನಾನು ಜಸ್ಟ್ ನಿಮಗೆ ತೋರಿಸ್ತಿರೋದು ಎಲ್ಲದೂ ಕೂಡ ಯಾವ ಥರ ಆಗಿದೆ ಅಂತ. ನೋಡಿ, ನನ್ನ ಕೈಯಲ್ಲಿ ಎತ್ತಿದ್ರೇ ಬರುತ್ತೆ, ಈ ಥರ ಇದೆ ಇದು. ನೋಡ್ತಿರ್ಬೋದು. ನಾನಿವಾಗ ಎಲ್ಲದನ್ನು ಕೂಡ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಏನು ಕಷ್ಟಪಡೋದಿಲ್ಲ, ಒಂಚೂರು ನೈಫಲ್ಲಿ ಈ ಥರ ಎತ್ಕೋಬೇಕಷ್ಟೆ. ಎತ್ಕೊಂಬಿಟ್ಟು ಹಿಂಗೆ ತೆಗೆದ್ಬಿಟ್ರೆ ಈ ಬಾಳೆಹಣ್ಣಿಂದು ಸಿಪ್ಪೆ ತೆಗಿತೀವಲ್ವ, ಈ ಥರ ಬಂದುಬಿಡುತ್ತೆ ಈಸಿಯಾಗಿ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಹಾಗೆ ಎಲ್ಲದನ್ನು ಕೂಡ ಈಗ ನಾನು ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ತೀನಿ. ನೋಡಿ, ಈಸಿಯಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಈಸಿಯಾಗಿ ಟೊಮೆಟೊ ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ಳಿ. ನಾನು ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ. ಹಾಗೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ನೀವು ತುಂಬ ಜನ ಊಟ ಮಾಡುವಾಗೆಲ್ಲ ನೋಡಿರ್ತೀರ, ಏನಾದರೂ ನಾವು ಟೊಮೆಟೊ ಯೂಸ್ ಮಾಡಿದರೆ ಟೊಮೆಟೊ ಸಿಪ್ಪೆನ ತೆಗೆದ್ಬಿಟ್ಟು ಸೈಡಲ್ಲಿ ತಿನ್ನುವಾಗ ಸೈಡಲ್ಲಿ ಇಟ್ಬಿಡ್ತಾರೆ. ಇನ್ನು ಕೆಲವರು ಟೊಮೆಟೊನೇ ಆರಿಸ್ಬಿಟ್ಟು ಸೈಡಲ್ಲಿ ಇಡ್ತಾರೆ. ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಟೊಮೆಟೊ ಸಿಪ್ಪೆ, ಹಾಗಾಗಿ ಟೊಮೆಟೊ ತಿನ್ನೋದಿಲ್ಲ. ತುಂಬ ಜನ ಆ ರೀತಿ ಮಾಡ್ತಾರೆ. ಟೊಮೆಟೊ ಸಿಪ್ಪೆ ತುಂಬ ಹೆಲ್ತಿ, ಒಳ್ಳೆಯದು, ಆದರೆ ತುಂಬ ಜನ ತಿನ್ನೋದಿಲ್ಲ. ಅದರಿಂದ ಟೊಮೆಟೊ ಪೀಲಿಂಗ್ ಮಾಡೋದ್ರಿಂದ ತಿಂದೇ ಇರೋರು ತಿಂತಾರಲ್ವ ಆಟೋಮೆಟಿಕ್ಕಾಗಿ, ಹಾಗಾಗಿ ನಾನು ಸಜೆಸ್ಟ್ ಮಾಡ್ತಿರೋದು ನಿಮಗೆ. ನೋಡ್ತಿರ್ಬೋದು ಇವಾಗ ಹೇಗೋ ಆಗ್ತಾ ಬಂತು ಕಂಪ್ಲೀಟ್ ಎಲ್ಲದನ್ನು ಕೂಡ ನಾನು ಸಿಪ್ಪೆ ತೆಗೆದ್ಬಿಟ್ಟು. ನೋಡಿ, ಅಂದರೆ ಹೇಗಿರುತ್ತೆ ಅಂದರೆ, ನೋಡಿ 2 ಚಿಕ್ಕ ಚಿಕ್ಕ ತೊಗೊಂಡ್ಬಿಟ್ಟಿದೆ, ಅದನ್ನು ತೊಗೊಳ್ತಿದ್ದೀನಿ. ಏನಿಲ್ಲ, ತುದಿಗಡೆ ಸ್ವಲ್ಪ ಎತ್ಕೊಳ್ಳಿ, ತೆಗೀರಿ. ನೀವು ನೋಡ್ತಿದ್ದೀರಲ್ಲ ಹಾಗೆ ನೋಡಿ, ಈಸಿಯಾಗಿ ತೊಗೋಬೋದು ನೀವು. ಏನು ಇವು ಹೇಗಪ್ಪ ತೆಗಿಯೋದು ಅನ್ನೋದೇನಿಲ್ಲ. ಅಂದರೆ ನಾವು ಹಾಗೆ ಡೈರೆಕ್ಟಾಗಿ ತೆಗಿಲಿಕ್ಕೆ ಹೋದರೆ ಅದು ಬರೋದಿಲ್ಲ ಈಸಿಯಾಗಿ. ಅದು ಬಿಟ್ಟು ನಾನು ಹೇಳಿದ್ನಲ್ಲ, ಈ ಮೆಥಡನ್ನು ನೀವು ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ, ಎಷ್ಟೇ ಟೊಮೆಟೊ ಇರಲಿ ತುಂಬ ಈಸಿಯಾಗಿ ಟೊಮೆಟೊನ ಸಿಪ್ಪೆ ತೆಗಿಬೋದು. ಏನಿಲ್ಲ, ಸ್ವಲ್ಪ ಸ್ಕಿನ್ನನ್ನು ಕಟ್ ಮಾಡ್ಕೊಳ್ಳೋದು, ಆಮೇಲೆ ವಾಶ್ ಮಾಡ್ಕೊಳ್ಳೋದು ಮೊದಲೇ, ಆಮೇಲೆ ಸ್ಕಿನ್ ಕಟ್ ಮಾಡ್ಕೊಳ್ಳೋದು, ಆಮೇಲೆ 5 ಮಿನಿಟ್ಸ್ ಬಾಯ್ಲ್ ಮಾಡೋದು, ಆಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋದು, ಆಮೇಲೆ ತೆಗಿಯೋದು. ಇಷ್ಟೇ ನೋಡಿ, ಈಗ ಫಿನಿಶ್ ಆಗಿದೆ. 4 ಕೂಡ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸೈಡಲ್ಲಿ ಈ ಥರ ಇದೆ ಅಲ್ಲ, ಏನಂದರೆ ಈ ಥರದ್ದಿದೆ ನೋಡಿ, ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ರೀ. ಇದು ಬ್ಲ್ಯಾಕ್ ಈ ಥರ ಇದೆ ಅಲ್ಲ, ಅದನ್ನೆಲ್ಲ ಏನು ಮಾಡಬೇಕಂದ್ರೆ ನಾವು ಕಟ್ ಮಾಡುವಾಗ ತೆಗಿಬೇಕಾಗುತ್ತೆ. ನೋಡಿ, ಕಟ್ ಮಾಡುವಾಗ ಇದನ್ನೆಲ್ಲ ತಗೋಬೋದು, ಏನು ತೊಂದರೆ ಇಲ್ಲ, ರಿಮೂವ್ ಮಾಡಬಹುದು. ಇವಾಗ ನಾನು ಯಾವ ಥರ ಕಟ್ ಮಾಡೋದು ಏನು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದನ್ನು ಈ ಥರದ್ದು ರಿಮೂವ್ ಮಾಡ್ಕೋಬೇಕು. ಅಂದರೆ ನಾವು ಸಿಪ್ಪೆ ತೆಗೆಯುವಾಗ ಅದನ್ನು ತೆಗೆದ್ರೆ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ತೆಗೆದ್ರೆ ಈಸಿಯಾಗಿ ತೆಗಿಬಹುದು. ನೋಡಿ, ಈಗ ಈಸಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಕಟ್ ಮಾಡಿಕೊಂಡು ನಾವು ಫ್ರೈ ಮಾಡ್ತೀವೋ ಏನು ಮಾಡ್ತೀವೋ ಮಾಡ್ಕೊಬೋದು, ತುಂಬ ಈಸಿಯಾಗಿ ಬರುತ್ತೆ. ಇಷ್ಟೇ, ಇದರಲ್ಲಿ ಏನೂ ತುಂಬ ಕಷ್ಟ ಏನಿಲ್ಲ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಟೊಮೆಟೊ, ಅದರಲ್ಲೂ ಟೊಮೆಟೊ ಗೊಜ್ಜು ಮಾಡ್ತಾರಲ್ಲ ಅದಂತೂ ತುಂಬ ಇಷ್ಟ. ನಿಮಗೆ ಏನು ಇಷ್ಟ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ನಿಮಗೆ ಇನ್ನೂ ಯಾವ ಥರ ಟಿಪ್ಸ್ ಬೇಕು, ಯಾವ ಥರ ಟಿಪ್ಸ್ಗಳು ನಿಮಗೆ ಬೇಕಾಗಿರುತ್ತೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.